ಬಹುತಿಕೋಟಿನ ಮನೆಗಳು. ನಾವು ಮೊದಲಿದ್ದ ಮನೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಗಾರೆ ಎಲ್ಲ ಆಗಿರಲಿಲ್ಲ. ಬರಲಿಕ್ಕೆ ಕೂತ್ಕೊಳ್ಳುವಾಗ ಗೋಡೆಗೆ ಹೋಗುವಾಗ ಗಾರೆ ಎಲ್ಲ ಬೀಳ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಹೀಗೆ 10th ಆಯಿತು. 10th 98% ಪಡ್ಕೊಂಡಿದ್ದೆ. ಜ್ಯೋತಿ ಮ್ಯಾಮ್ ಹೇಳಿದರು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಂತ, ವಿದ್ಯಾಪೋಷಕ್ ಅನ್ನೋ ಸಂಸ್ಥೆ ಇದೆ ಅಂತ. ನನಗೆ ಗೊತ್ತೇ ಇರಲಿಲ್ಲ. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದೆ. ಆಮೇಲೆ ಭುವನ ಪ್ರಸಾದ್ ಸರ್ ಮತ್ತು ಗಣರಾಜ್ ಭಟ್ ಸರ್ ಮನೆ ಭೇಟಿಗೆ ಅಂತ ಬಂದಿದ್ದರು. ಮನೆಯೆಲ್ಲ ನೋಡಿ ಸ್ಕಾಲರ್ಶಿಪ್ ಅಪ್ರೂವ್ ಮಾಡಿ ಹೋಗಿದ್ದರು. ಅನಂತರ ಮುರಳಿ ಕಡೇಕರ್ ಸರ್ ಮತ್ತು ಗಂಗಾಧರ್ ಸರ್ ಬಂದು ಮನೆ ನಿರ್ಮಿಸಿ ಕೊಡ್ತೇನೆ ಅಂತ ಹೇಳಿದರು. ಆಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ, ಎಲ್ರಿಗೊಂದು ಆಸೆ ಇರುತ್ತೆ, ನನಗೂ ಒಂದು ಮನೆ ಬೇಕು ಅಂತ ಆಸೆ ಇರುತ್ತೆ. ಮನೆ ನಿರ್ಮಿಸಿ ಕೊಟ್ಟರು. ಈಗ ನನಗೆ ತುಂಬ ಖುಷಿ ಆಗ್ತಿದೆ. ಚಿಕ್ಕದಾದರೂ ಇದು ನನ್ನ ಪಾಲಿಗಿದ್ದು ಅರಮನೆಯೇ. ನಮ್ಮ ಮೇಲೆ ತುಂಬ ಜವಾಬ್ದಾರಿ ಹೆಚ್ಚಾಗಿದೆ. ಮುಂಚೆ ಆ ಮನೆಯಲ್ಲಿ ಇದ್ಕೊಂಡು ಅಷ್ಟು ಚೆನ್ನಾಗಿ ಓದಿದ್ದೇನೆ. ಈಗ ಇಷ್ಟು ಸುಂದರವಾದ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಓದಬೇಕು. ಮತ್ತು JN ಭಟ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿ ನೆಮ್ಮದಿಯಾಗಿರಲಿಕ್ಕೆ ಮನ ಮತ್ತು ಮನೆ ಇರಬೇಕಂತ. ಮನೆ ಆಗಿದೆ, ಮನದಲ್ಲಿ ತುಂಬ ಶ್ರದ್ಧೆ ಇಟ್ಟು ಸ್ವಲ್ಪ ಪರಿಶ್ರಮ ಹಾಕಿ ಓದಿದರೆ ಮನೆ ತನ್ನಂತಾನೆ ಬರುತ್ತೆ. ಕಷ್ಟ ಎಲ್ಲರಿಗೂ ಇದೆ. ವಿದ್ಯಾಪೋಷಕ್ ಸಂಸ್ಥೆ ಋಣ ತೀರಿಸನಂತ ಎಲ್ಲರೂ ಹೇಳುವುದನ್ನು ಕೇಳಿದ್ದೇನೆ. ಆದರೆ ಈ ಸಂಸ್ಥೆ ಋಣ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಬ್ಬ ತಾಯಿ ಒಬ್ಬ ಮಗುವಿಗೆ ಪ್ರೀತಿ ಮಮತೆ ಕೊಟ್ಟು ಹೇಗೆ ಬೆಳೆಸ್ತಾಳೋ, ಆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಸಂಸ್ಥೆ ಸ್ಕಾಲರ್ಶಿಪ್ ಕೊಡೋ ಜೊತೆಗೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ, ಮೊನ್ನೆ ಕ್ಯಾಂಪೆಲ್ಲ ಮಾಡಿ ಎಷ್ಟು ಮೋಟಿವೇಶನ್ ಮಾಡಿದ್ದಾರೆ ಅಂದರೆ ಪ್ರವೀಣ್ ಗುಡಿ ಅಣ್ಣ. ಮತ್ತು ಅಪ್ಪ ಕಷ್ಟಪಟ್ಟಿದ್ರು, ಮತ್ತು ಅಮ್ಮ ಕೂಡ ಕಷ್ಟಪಡ್ತಿದೆ. ಮತ್ತು ಥ್ಯಾಂಕ್ಸ್. ಈಗ ನೀವು ಜಿಲ್ಲೆಯಲ್ಲೆಲ್ಲ ತುಂಬ ವರ್ಕ್ ಮಾಡ್ತಾ ಇದ್ದೀರಿ. ನಮ್ಮ ಎಲ್ಲ ಸೋರ್ಸ್ಗಳಿದೆ ನಮ್ಮ ಜಿಲ್ಲೆಯಲ್ಲಿ, ತುಂಬ ವರ್ಕ್ ನಾವು ಕೂಡ ಮಾಡ್ತೇವೆ. ನಿಮಗೇನಾದರೂ ಮೆಟೀರಿಯಲ್ ಸಮಸ್ಯೆ ಅದು ಇದೆಲ್ಲ ಇದ್ದರೆ ನಮ್ಮ ಹತ್ರ ಹೇಳಿ, ನಮಗೆ ಏನು ಅಷ್ಟು ಕಷ್ಟ ಆಗಲ್ಲ ಇದು ಸೋರ್ಸ್ ಮಾಡಿ ಕೊಡೋದು. ಈಗ ಬೈಲೂರು ಇದೇ ಮನೆಗೆ ನಮ್ಮ ಹತ್ರ ಹೇಳಿ, ನಾವು ಬೈಲೂರಲ್ಲಿ ಪಳ್ಳಿಯಲ್ಲಿ ನಮ್ಮದೇ ಕೆಲಸ ಆಗ್ತಿತ್ತು. ಮೇಸ್ ಅವರೆಲ್ಲ ಬೇಕಾದ್ರೆ ನೀವು ಕೇಳಿ, ನನಗೆ ಮುಜುಗರ ಏನು ಬೇಡ, ಡೈರೆಕ್ಟ್ ಕೇಳಿ ಮೆಟೀರಿಯಲ್ಸ್ ಇಲ್ಲರ ಅದಿಲ್ಲರ ಏನಾದರೂ. ಈ ಯಕ್ಷಗಾನ ಕಲರಂಗ ನೋಡಿ ನನಗೂ ತುಂಬ ಖುಷಿಯಾಗಿದೆ. ನಾನು ರಿಟೈರ್ಡ್ ಆದಮೇಲೆ ನನಗೆ ಅವಕಾಶ ಇದ್ದರೆ ಸೇರ್ತೇನೆ ನಾನು ಕೂಡ. ನೆಕ್ಸ್ಟ್ ಒಂದು ಮನೆ ಚೆಂದ ಕಟ್ಟೋಣ, ನನ್ನಿಂದಾಗ ಏನಾದ್ರು ಸಹಾಯ ಇದ್ದರೆ ಮಾಡೋಣ ಅಂತ ಹೇಳುತ್ತಾ, ಮತ್ತು ನನ್ನ ಪತ್ನಿ ಕೂಡ ಇಂಥ ವಿಷಯಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದನ್ನು ಅದೇ ರೀತಿ ಮುಂದುವರಿಸಲಿ. ನನಗೇನು ಬೇಸರ ಆದಾಗ ನಾನು ಇನ್ನು ಮುಂದೆ ಯಾರಿಗೂ ಸಹಾಯ ಮಾಡಲ್ಲ ಅಂತ ಅನಿಸುವಾಗ ಅವಳು ಹೇಳಲಿ ಮಾಡಿ ಅಂತ ತೊಂದರೆ. ಯಕ್ಷಕಲಾರಂಗದ ಸಾಮಾಜಿಕ ಕಾರ್ಯಗಳನ್ನು ಮುರಳಿ ಸರ್ನ ಮಾತುಗಳಲ್ಲಿ ಕೇಳಿ ಬಹಳ ಆಶ್ಚರ್ಯ ಆಯಿತು. ಅವರ ಸಾಮಾಜಿಕ ಕಾರ್ಯಗಳಲ್ಲಿ ಒಂದು ಸಣ್ಣ ಭಾಗವಾಗಿರುವುದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಉಂಟು. ಆ್ಯಕ್ಚುಲಿ ನನಗೆ ಮುಜುಗರ ಆಗ್ತದೆ. ನನ್ನ ಪಾರ್ಟ್ ಇದರಲ್ಲಿ 0. ನನ್ನ ಹೆಸರನ್ನು ಮನೆಗೆ ಹಾಕಿದ್ದಾರೆ ಅಂತ ಹೇಳೋ ಹೆಮ್ಮೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಮುಜುಗರ. ನನಗೆ ಗೊತ್ತಾದ್ದೆ ಮೊನ್ನೆ, ಈ ಬಲಗೈಯಲ್ಲಿ ಕೊಟ್ಟರೆ ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳುವಂಥ ಮನಸ್ಥಿತಿಯವರು ಮನೆಯವರು. ನಾನು ಯಾವತ್ತೂ ಅಡ್ಡಿ ನಿಂತಿದ್ದಿಲ್ಲ, ಇನ್ನು ನಿಲ್ಲುವುದೂ ಇಲ್ಲ. ಇನ್ನಷ್ಟು ಸಾಮಾಜಿಕ ಕಾರ್ಯ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗಲಿ, ಒಳ್ಳೆಯದಾಗಲಿ. ಹಾಗೆ ಈ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸುಖ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.